ನಮಸ್ತೆ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಸಾಂಬಾರ್ ಸೌತೆಕಾಯಿಯಲ್ಲಿ ದಾಲ್ ಮಾಡ್ತಾ ಇದ್ದೇನೆ. ನಾನು ಇವತ್ತು ಅರ್ಧ ಸೌತೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಅದರ ತಿರುಳು ತೆಗೆದು ದೊಡ್ಡ ತೆಳ್ಳನೆಯ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ಬೇಕು. ತಿರುಳು ಚೆನ್ನಾಗಿ ತೆಗಿಬೇಕು, ಹಾಗಿದ್ದರೆ ಕಹಿ ಬರುವುದಿಲ್ಲ. ಮತ್ತು ಕಹಿ ಇದೆ ಅಂತ ಅಂದರೆ ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿ ತೆಗೀರಿ, ಕಹಿ ಅಂಶ ಹೋಗ್ತದೆ. ಸಿಪ್ಪೆ ಇರಲಿ, ಸಿಪ್ಪೆಯನ್ನು ತೆಗಿಬೇಕಂತ ಏನಿಲ್ಲ. ಕುಕ್ಕರ್ನಲ್ಲಿ 2 ಹಿಡಿಯಷ್ಟು ತೊಗರಿಬೇಳೆಯನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ. ಸೌತೆಕಾಯಿ ಹೋಳು ಬೆಂದ ಮೇಲೆ ದಾಲ್ ಹಾಕಿ ಒಗ್ಗರಣೆಯನ್ನು ಹಾಕುವಂಥದ್ದು. ನಾನು ದಾಲ್ ಮತ್ತು ಸೌತೆಕಾಯಿಯನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋದು. ಜೊತೆಗೆ ಬೇಯಿಸ್ಕೊಂಡ್ರೆ ಸೌತೆಕಾಯಿ ಹೆಚ್ಚು ಬೆಂದುಬಿಡುತ್ತದೆ ಕೆಲವೊಮ್ಮೆ. ಅದಕ್ಕೋಸ್ಕರ ದಾಲನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋದು. ಈ ಸೌತೆಕಾಯಿಯನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದು. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಸೌತೆಕಾಯಿ ತುಂಡುಗಳನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ಳುವಂಥದ್ದು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಬೇಯಲಿ. ನೀವು ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ನಾನು ಸಾಂಬಾರ್ ಸೌತೆಕಾಯಿ ಮತ್ತು ಹಲಸಿನಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿರೋ ವಿಡಿಯೋವನ್ನು ನನ್ನ ಚಾನೆಲಲ್ಲಿ ಅಪ್ಲೋಡ್ ಮಾಡಿದ್ದೆ. ನೋಡಿಲ್ಲ ಅಂದರೆ ಈ ವಿಡಿಯೋ ನೋಡಿ ಆದಮೇಲೆ ನೀವು ಹೋಗಿ ನೋಡಬಹುದು. ಈಗ 2 ಹಸಿಮೆಣಸನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಬೇಯಲಿ. ಮಂಗಳೂರು ಸೌತೆಕಾಯಿಯಲ್ಲಿ ತುಂಬ ರೆಸಿಪಿಗಳನ್ನು ಮಾಡ್ತಾರೆ. ನೋಡಿ, ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಈ ಥರ ಮಸದುಕೊಳ್ಳಿ. ಈಗ ಸೌತೆಕಾಯಿ ಹೋಳುಗಳು ಬೆಂದಿವೆ. ಇದಕ್ಕೆ ಬೇಯಿಸಿಟ್ಟಂಥ ತೊಗರಿಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ ಒಗ್ಗರಣೆ ಹಾಕಬೇಕು. ಇಲ್ಲಿ ನಾನು ಇವತ್ತು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾ ಇದ್ದೇನೆ. ಬೇಕಿದ್ದಲ್ಲಿ ಇಂಗಿನ ಒಗ್ಗರಣೆಯನ್ನು ಹಾಕ್ಕೊಳ್ಬಹುದು. ಇನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಿ ಒಗ್ಗರಣೆಯನ್ನು ಹಾಕ್ಕೊಳ್ಳುವಂಥದ್ದು. ಸೌತೆಕಾಯಿ ಮತ್ತು ತೊಗರಿಬೇಳೆ ಜೊತೆಗೆ ಬೇಯಿಸಿದರೆ, ಕುಕ್ಕರಲ್ಲಿ ಬೇಯಿಸಿದರೆ ಸೌತೆಕಾಯಿ ಕರಗುವ ಸಾಧ್ಯತೆ ಇದೆ ಜಾಸ್ತಿ ಬೆಂದು. ಅದಕ್ಕೆ ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಒಳ್ಳೆಯದು. ಒಂದು ಕುದಿ ಬರಲಿ, ಆಮೇಲೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಸೌತೆಕಾಯಿ ಮಜ್ಜಿಗೆ ಹುಳಿಯು ತುಂಬ ರುಚಿಯಾಗಿರ್ತದೆ. ಸೌತೆಕಾಯಿ ಮತ್ತು ಕಾನಕಲ್ಲಟೆ ಮಳೆಗಾಲದಲ್ಲಿ ಒಂದು ಸಿಗುವ ಬಳ್ಳಿಯಲ್ಲಿ ಬೆಳೆಯುವ ಒಂದು ತರಕಾರಿ. ಅದರ ಜೊತೆ ಬಹಳ ರುಚಿಯಾಗಿರ್ತದೆ. ಈಗ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತೇನೆ. ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೇನೆ. 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಜಜ್ಜಿ ಇಟ್ಟಂಥ ಬೆಳ್ಳುಳ್ಳಿ ಮತ್ತು ಸಾಸಿವೆ ಹಾಕಿ ಅದು ಸ್ವಲ್ಪ ಆದಾಗ ಕೆಂಪು ಮೆಣಸು ಹಾಕಿ ಒಗ್ಗರಣೆಯನ್ನು ಹಾಕ್ಕೊಳ್ಳೋದು. ಬೇಕಿದ್ದಲ್ಲಿ ಸಾಸಿವೆ ಮತ್ತು ಇಂಗಿನ ಒಗ್ಗರಣೆಯನ್ನು ಹಾಕ್ಕೊಳ್ಬಹುದು. ಸಾಂಬಾರ್ ಸೌತೆಕಾಯಿ ವರ್ಷವಿಡೀ ಲಭ್ಯವಿರುವ ಒಂದು ತರಕಾರಿ. ಯಾವಾಗ ಬೇಕಿದ್ದರೂ ತರಕಾರಿ ಅಂಗಡಿಯಿಂದ ತಂದು ಬೇರೆ ಬೇರೆ ರೆಸಿಪಿಗಳನ್ನು ಮಾಡಿಕೊಳ್ಬಹುದು. ಇಂಥ ಸೀಸನಲ್ಲಿ ಮಾತ್ರ ಸಿಗೋದು ಅಂತ ಇಲ್ಲ.
ಈಗ ನಾನು ಕೆಂಪು ಮೆಣಸನ್ನು ಹಾಕ್ಕೊಳ್ತೇನೆ. ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ, ಬೆಳ್ಳುಳ್ಳಿಯ ಘಮ. ಒಗ್ಗರಣೆ ರೆಡಿ ಆಗ್ತಾ ಬಂತು. ಇನ್ನು ಇದನ್ನು ದಾಲಿಗೆ ಹಾಕಿದರೆ ಅನ್ನದೊಂದಿಗೆ ಸವಿಯಲು ಸಿದ್ಧವಾಗ್ತದೆ. ಬಿಸಿ ಅನ್ನದೊಂದಿಗೆ ಸೌತೆಕಾಯಿ ದಾಲ್ ಬಹಳ ರುಚಿಯಾಗಿರ್ತದೆ. ಇದೇ ಥರ ನೀವು ಬೇಕಿದ್ದರೆ ಸೋರೆಕಾಯಿಯಲ್ಲೂ ಮಾಡಿ ನೋಡಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಈ ಬಿಸಿಯಾದ ಒಗ್ಗರಣೆಯನ್ನು ದಾಲಿಗೆ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾಕ್ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.